ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ವೀಕ್ಷಕರೇ, ಸಂವಿಧಾನದ 67ನೇ ಎ ಉಪವಿಧಿಗೆ ಅನುಗುಣವಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಭಾರತದ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ನೀಡ್ತಾ ಇದ್ದೇನೆ ಅಂತ ಜಗದೀಪ್ ಧನ್ಕರ್ ರಾಷ್ಟ್ರಪತಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಕಡೆಗೆ ರಾಜ್ಯಸಭೆಯ ಕಲಾಪದಲ್ಲಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಮಾತನಾಡಿರುವಂತಹ ಮಾತುಗಳಿಂದಲೇ ಧನ್ಕರ್ ರಾಜೀನಾಮೆ ನೀಡಿದ್ದಾರೆ. ಹಾಗಾಗಿ ಏನೋ ಗಂಭೀರ ವಿಚಾರ ಇವರಿಬ್ಬರ ನಡುವೆ ನಡೆದಿದೆ ಅಂತ ವಿಪಕ್ಷಗಳು ಆರೋಪದ ಮೇಲೆ ಆರೋಪ ಮಾಡ್ತಾ ಇವೆ. ಮತ್ತೊಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಧನ್ಕರ್ ಅವರ ಮುಂದಿನ ದಿನಗಳು ಅತ್ಯಂತ ಆರೋಗ್ಯಕರವಾಗಿರಲಿ ಅಂತ ಶುಭವನ್ನ ಹಾರೈಸಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಧನ್ಕರ್ ಅವರ ಈ ಒಂದು ದಿಢೀರ್ ರಾಜೀನಾಮೆಗೆ ಕಾರಣವಾದರೂ ಏನು? ಇದೇ ಹೊತ್ತಿನ ವಿಶೇಷ. ಧನ್ಕರ್ ರಾಜೀನಾಮೆಗೆ ಅಸಲಿ ಕಾರಣ ಏನು? ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಅನಾರೋಗ್ಯ ಕಾರಣದಿಂದ ಹಾಗೂ ವೈದ್ಯಕೀಯ ಸಲಹೆ ಮೇರೆಗೆ 74 ವರ್ಷದ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜೀನಾಮೆ ಸಲ್ಲಿಸುತ್ತಿರುವುದಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಸಿದಂತಹ ಪತ್ರದಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ. ತಮ್ಮ ರಾಜೀನಾಮೆಯ ಭಾರತದ ಸಂವಿಧಾನದ 67 ಹಾಗೂ ಎ ಉಪವಿಧಿಗೆ ಅನುಸಾರವಾಗಿ ಸ್ವೀಕರಿಸಬೇಕೆಂದು ಪತ್ರದಲ್ಲಿ ಜಗದೀಪ್ ಧನ್ಕರ್ ಕೋರಿದ್ದಾರೆ. ದೇಶದ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಲು ಅವಕಾಶ ನೀಡಿದಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸಚಿವ ಸಂಪುಟಕ್ಕೆ ತಮ್ಮ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಧನ್ಕರ್ ಅವರು. ಇನ್ನು ಸಂಸತ್ತಿನ ಮುಂಗಾರು ಅಧಿವೇಶನದ ವೇಳೆಯೇ ರಾಜೀನಾಮೆ ಸಲ್ಲಿಸಿರುವುದು ಆಶ್ಚರ್ಯವನ್ನ ಉಂಟು ಮಾಡಿದೆ. ನನ್ನ ಅಧಿಕಾರದ ಅವಧಿಯಲ್ಲಿ ಬಹಳಷ್ಟು ನಾನು ಕಲಿತಿದ್ದೇನೆ. ಎಲ್ಲ ಸಂಸದರಿಂದ ನಾನು ಪಡೆದಂತಹ ಗೌರವ, ವಿಶ್ವಾಸ ಸದಾ ನಾನು ನೆನಪಿಸಿಕೊಳ್ಳುತ್ತೇನೆ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಉಪರಾಷ್ಟ್ರಪತಿಯಾಗಿ ನಾನು ಪಡೆದಂತಹ ಅನುಭವಗಳು ಅಪಾರ ಮತ್ತು ಒಳನೋಟಗಳಿಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ ಅಂತ ಜಗದೀಪ್ ಧನ್ಕರ್ ಅವರು ತಮ್ಮ ಕೃತಜ್ಞತಾ ಪತ್ರದಲ್ಲಿ ಹೇಳಿಕೊಂಡಿದ್ದಾರೆ. ಜುಲೈ 21ರಂದು ಮುಂಜಾನೆಯಿಂದ ರಾಜ್ಯಸಭೆಯ ವೈಖರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಧನ್ಕರ್ ಅವರು ರಾತ್ರಿ ಆಗ್ತಾ ಇದ್ದಂತೆ ಹಠಾತ್ ರಾಜೀನಾಮೆ ನಿರ್ಧಾರ ಪ್ರಕಟಿಸಿರುವುದು ರಾಜಕೀಯ ವಲಯದಲ್ಲಿ ಸಾಕಷ್ಟು ವ್ಯಾಪಕವಾಗಿ ಚರ್ಚೆಗೆ ಕಾರಣವಾಗಿದೆ. 2024ರ ಡಿಸೆಂಬರ್ನಲ್ಲಿ ವಿಪಕ್ಷಗಳು ಸುಮಾರು 70 ಸಂಸದರು ಧನ್ಕರ್ ವಿರುದ್ಧ ಪಕ್ಷಪಾತದ ಒಂದು ಆರೋಪವನ್ನು ಹೊರಿಸಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಲು ಯತ್ನಿಸಿ ವಿಫಲರಾಗಿದ್ದು ಭಾರಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿದ್ದು ಸಾಕಷ್ಟು ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಇನ್ನು ಜಗದೀಪ್ ಧನ್ಕರ್ ಅವರು 2022ರ ಆಗಸ್ಟ್ನಲ್ಲಿ ಉಪರಾಷ್ಟ್ರಪತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಕೆಲ ದಿನಗಳ ಬಳಿಕ ಹೃದಯ ಸಂಬಂಧಿ ಕಾಯಿಲೆಗಳ ನಂತರ ಅವರನ್ನ ಈ ವರ್ಷದ ಮಾರ್ಚ್ನಲ್ಲಿ 4 ದಿನಗಳ ಕಾಲ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು. ಇನ್ನು ಈ ಹಿಂದೆ ಧನ್ಕರ್ ಅವರು ಸೂಕ್ತ ಸಮಯದಲ್ಲಿ ನಿವೃತ್ತಿಯಾಗುವೆ ಅಂತ ಕೂಡ ಹೇಳಿಕೆಯನ್ನು ನೀಡಿದರು. ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಅಂದರೆ JNU ಯೂನಿವರ್ಸಿಟಿಯಲ್ಲಿ ಜುಲೈ 10ರಂದು ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಧನ್ಕರ್, ನಾನು ಸರಿಯಾದ ಸಮಯಕ್ಕೆ ನಿವೃತ್ತಿಯನ್ನ ಹೊಂದಲಿದ್ದೇನೆ ಅಂತ ಹೇಳಿದ್ದು ಈಗ ನೋಡಿದರೆ ದಿಢೀರಂತ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ವೀಕ್ಷಕರೇ, ಜುಲೈ 21ರಂದು ನಡೆದಂತಹ BAC ಸಭೆಯಲ್ಲಿ ಸದನದ ನಾಯಕ ಜೆಪಿ ನಡ್ಡಾ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರ ಅನುಪಸ್ಥಿತಿಯಿಂದ ಧನ್ಕರ್ ಅವರು ಅತ್ಯಂತ ಅಸಮಾಧಾನಗೊಂಡಿದ್ದಾರೆ ಅಂತ ಕಾಂಗ್ರೆಸ್ ಬಲವಾಗಿ ವಾದ ಮಾಡ್ತಾ ಇದೆ. ಆದರೆ ಪ್ರಮುಖ ಸಂಸದೀಯ ಕೆಲಸದಲ್ಲಿ ತಾವು ನಿರತರಾಗಿದ್ದಾಗ ಮತ್ತು ಗೈರಿನ ಬಗ್ಗೆ ಮುಂಚಿತವಾಗಿಯೇ ಈಗಾಗಲೇ ಉಪರಾಷ್ಟ್ರಪತಿಗಳಿಗೆ ತಿಳಿಸಲಾಗಿತ್ತು ಅಂತ ಒಂದ್ ಕಡೆ ಜೆಪಿ ನಡ್ಡಾ ಅವರು ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯಸಭೆಯ ವ್ಯವಹಾರ ಸಲಹಾ ಸಮಿತಿಯ ಸರ್ಕಾರಿ ಶಾಸಕಾಂಗ ಮತ್ತು ಇತರ ವ್ಯವಹಾರಗಳಿಗೆ ಸಮಯವನ್ನು ಹಂಚಿಕೊಳ್ಳುವಂತಹ ಶಿಫಾರಸು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರ ಮೊದಲ ಸಭೆ ಜುಲೈ 21 ಮಧ್ಯಾಹ್ನ 12:30ಕ್ಕೆ ನಡೆದಿದ್ದು ಜೆಪಿ ನಡ್ಡಾ ಮತ್ತು ಕಿರಣ್ ರಿಜಿಜು ಸೇರಿದಂತೆ ಹೆಚ್ಚಿನ ಸದಸ್ಯರು ಆರಂಭದಲ್ಲಿ ಭಾಗವಹಿಸಿದ್ರು ಅಂತ ವರದಿಯಾಗಿದೆ. ಇನ್ನು ಕೆಲವು ಚರ್ಚೆಯ ನಂತರ ಈ ಸಭೆಯನ್ನ ಸಂಜೆ 4:15 ಅಂದರೆ 4:30ಕ್ಕೆ ಮುಂದೂಡಿಸಲಾಗಿತ್ತು. ಮತ್ತೆ ಸಭೆಯು ಪುನರಾರಂಭವಾದಾಗ ಇಬ್ಬರೂ ಕೂಡ ಸಚಿವರು ಗೈರು ಹಾಜರಾಗಿದ್ರು. ಇನ್ನು ಅವರ ಅನುಪಸ್ಥಿತಿಯಲ್ಲಿ ಕೇಂದ್ರ ಸಚಿವ ಎಲ್ ಮುರುಗನ್ 2ನೇ ಸಭೆಯಲ್ಲಿ ಸರ್ಕಾರವನ್ನ ಪ್ರತಿನಿಧಿಸಿದರು. ಸಭೆಯನ್ನ ಮರುದಿನಕ್ಕೆ ನಿಗದಿಪಡಿಸುವಂತೆ ಮುರುಗನ್ ಅವರು ಧನ್ಕರ್ ಬಳಿ ವಿನಂತಿಸಿಕೊಳ್ತಾರೆ ಅಂತ ಹೇಳಲಾಗಿದೆ. ಇನ್ನು ಮೂಲಗಳ ಪ್ರಕಾರ ಸಮಿತಿಯು ಸೋಮವಾರ 2 ಬಾರಿ ಸಭೆಯನ್ನು ಸೇರಿದ್ದು ಎರಡೂ ಸಭೆಗಳು ಅನಿರ್ದಿಷ್ಟಾವಧಿಯಾಗಿಯೇ ಉಳಿದುಕೊಂಡಿವೆ. ನಾನು ಮೊದಲೇ ಈ ಮಾಹಿತಿಯನ್ನು ನೀಡಿದ್ದೆ ಅಂತ ಇಲ್ಲಿ ನಡ್ಡಾ ಅವರು ಹೇಳಿದ್ದಾರೆ. BCA ಸಭೆಯಲ್ಲಿ ತಮ್ಮ ಅನುಪಸ್ಥಿತಿಯ ಬಗ್ಗೆ ಎದ್ದಿರುವಂತಹ ವಿವಾದದ ಬೆನ್ನಲ್ಲೇ ಸ್ಪಷ್ಟನೆ ನೀಡಿರುವಂತಹ ಸಚಿವ ಜೆಪಿ ನಡ್ಡಾ
ಕೆಲವು ಮುಖ್ಯ ಸಂಸದೀಯ ಕೆಲಸಗಳಿದ್ದ ಕಾರಣ ನಾನು ಸಭೆಯಲ್ಲಿ ಹಾಜರಾಗಲು ಸಾಧ್ಯವಿಲ್ಲ ಅಂತ ಈಗಾಗಲೇ ನಾವು ಮೊದಲೇ ಉಪರಾಷ್ಟ್ರಪತಿಯವರ ಕಚೇರಿಗೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಪ್ರತಿಪಕ್ಷಗಳ ಗದ್ದಲಕ್ಕೆ ಪ್ರತಿಕ್ರಿಯೆ ನೀಡುವಾಗ ರಾಜ್ಯಸಭೆಯಲ್ಲಿ ಮಾತನಾಡಿದಂತಹ JP ನಡ್ಡಾ, ನೋಡಿ, ಇಲ್ಲಿ ಯಾವುದೂ ಕೂಡ ದಾಖಲಾಗುವುದಿಲ್ಲ, ಆದರೆ ನಾವು ಹೇಳುವುದು ಮಾತ್ರ ದಾಖಲಾಗುತ್ತದೆ ಅಂತ ಹೇಳಿದರು. ಇನ್ನು ಇದೇ ಹೇಳಿಕೆಯನ್ನ ಎತ್ತಿ ತೋರಿಸಿರುವಂತಹ ವಿಪಕ್ಷಗಳು, ಅದರಲ್ಲೂ ಕೂಡ ಕಾಂಗ್ರೆಸ್, ಇದು ಉಪರಾಷ್ಟ್ರಪತಿಗಳಿಗೆ ಮಾಡಿದಂತಹ ಒಂದು ದೊಡ್ಡ ಅವಮಾನ ಅಂತ ಹೇಳಿದ್ದಾರೆ. ಅಲ್ಲದೆ ಧನ್ಕರ್ ಅವರ ದಿಢೀರ್ ರಾಜೀನಾಮೆಗೆ ಈ ಬೆಳವಣಿಗೆ ಪ್ರಮುಖ ಕಾರಣ ಅಂತ ವಿಪಕ್ಷಗಳು ಏನೋ ಒಂದು ಗಂಭೀರವಾದಂತಹ ವಿಷಯ ಇವರಿಬ್ಬರ ಮಧ್ಯೆ ನಡೆದಿದೆ ಅಂತ ಬಹಳಷ್ಟು ಕಿಡಿಕಿಡಿ ಕಾರ್ತಾ ಇದ್ದಾರೆ ವಿಪಕ್ಷಗಳು JP ನಡ್ಡಾ ಅವರ ಮೇಲೆ. ಇನ್ನು BCA ಭಾಗವಾಗಿದ್ದಂತಹ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಮಾತನಾಡಿದ್ದು, ಉಪರಾಷ್ಟ್ರಪತಿ ಧನ್ಕರ್ ಅವರಿಗೆ ಸಚಿವರ ಅನುಪಸ್ಥಿತಿಯ ಬಗ್ಗೆ ವೈಯಕ್ತಿಕವಾಗಿ ತಿಳಿಸಲಾಗಿಲ್ಲ ಮತ್ತು ಸಮಿತಿಯ ಸದಸ್ಯರು ಸಚಿವರು ಬರುವವರೆಗೂ ಕೂಡ ಅವರು ಕಾಯ್ತಾ ಇದ್ರಲ್ಲ ಅಂತ ಬಲವಾಗಿ ಆರೋಪ ಮಾಡಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಸಭೆಯಲ್ಲಿದ್ದಂತಹ ನಾವುಗಳು ಕೂಡ JP ನಡ್ಡಾ ಮತ್ತು ಕಿರಣ್ ರಿಜಿಜು ಬರುವವರೆಗೆ ಕಾಯ್ತಾ ಇದ್ವಿ, ಆದರೆ ಅವರು ಬರಲೇ ಇಲ್ಲ. ಅವರಿಬ್ಬರು ತಮ್ಮ ಗೈರು ಹಾಜರಿಯನ್ನ ಜಗದೀಪ್ ಧನ್ಕರ್ ಅವರಿಗೆ ವೈಯಕ್ತಿಕವಾಗಿ ತಿಳಿಸೇ ಇಲ್ಲ ಅವರು ಕ್ಲಿಯರ್ ಆಗಿ. ಇದರಿಂದ ಧನ್ಕರ್ ಅವರು ಆಕ್ರೋಶಗೊಂಡು ಜುಲೈ 22 ಮಧ್ಯಾಹ್ನ 1 ಗಂಟೆಗೆ BAC ಈ ಒಂದು ಸಭೆಯನ್ನು ಮರು ನಿಗದಿಪಡಿಸಿದ್ರು. ಆದ್ದರಿಂದ ನಿನ್ನೆ ಮಧ್ಯಾಹ್ನ 1ರಿಂದ ಸಂಜೆ 4:30 ನಡುವೆ ತುಂಬ ಗಂಭೀರವಾದಂತಹ ಘಟನೆ ಏನು ನಡೆದು ಹೋಗಿದೆ. ಇನ್ನು ನಿನ್ನೆ 2ನೇ BAC ಸಭೆಗೆ ನಡ್ಡಾ ಮತ್ತು ರಿಜಿಜು ಉದ್ದೇಶಪೂರ್ವಕವಾಗಿಯೇ ಹಾಜರಾಗಿಲ್ಲ, ಅಂದರೆ ಗೈರು ಹಾಜರಾಗಲು ಅದೇ ಪ್ರಮುಖ ಕಾರಣ ಅಂತ ಜೈರಾಮ್ ರಮೇಶ್ ಅವರು ತಮ್ಮ ಸಾಮಾಜಿಕ ಖಾತೆ Xನಲ್ಲಿ ಬರೆದುಕೊಂಡಿದ್ದಾರೆ. ಹಾಗಾದರೆ ಧನ್ಕರ್ ಅವರು ದಿಢೀರ್ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಅಸಲಿ ಕಾರಣ ಇಲ್ಲಿದೆ. ವಿಪಕ್ಷಗಳಿಂದ ಹಿಡಿದು ಸುಪ್ರೀಂ ಕೋರ್ಟ್ ವರೆಗೆ ಬಹುತೇಕ ಎಲ್ಲರಿಂದಲೂ ಕೂಡ ತೀವ್ರ ಟೀಕೆಗಳನ್ನು ಎದುರಿಸುತ್ತಿರುವಂತಹ ಮತ್ತು ಪ್ರಧಾನಿ ಮೋದಿ ನೇತೃತ್ವದ NDA ಸರ್ಕಾರವನ್ನು ಸಂಪೂರ್ಣವಾಗಿ ಬೆಂಬಲಿಸುವುದಾಗಿ ಹೇಳಿ ಟೀಕೆಗೆ ಗುರಿಯಾಗಿರುವಂತಹ ಉಪರಾಷ್ಟ್ರಪತಿ ಧನ್ಕರ್ ರಾಜೀನಾಮೆಯನ್ನು ನೀಡಲು ಕಾರಣವೇನು ಎಂಬುದರ ಕುರಿತು ಬಲವಾದಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಆದಾಗ್ಯೂ ಸೋಮವಾರ ಸಂಜೆ ಅವರು ಆರೋಗ್ಯ ಕಾರಣಗಳಿಂದ ಹುದ್ದೆಯನ್ನ ತೊರೆಯುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ. ಅಲ್ಲದೆ ಅಧಿಕೃತವಾಗಿ ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕಳುಹಿಸಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ನಾನು ನನ್ನ ಆರೋಗ್ಯ ರಕ್ಷಣೆಯಂತ ಗಮನವನ್ನು ಹರಿಸಲು ಬಯಸ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ವೈದ್ಯರ ಸಲಹೆ ಮೇರೆಗೆ ನಾನು ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾ ಇದ್ದೇನೆ. ಸಂವಿಧಾನದ 67 ಹಾಗೂ ಅದರ A ಉಪವಿಧಿಯ ಪ್ರಕಾರ ನನ್ನ ಒಂದು ಸ್ಥಾನಕ್ಕೆ ರಾಜೀನಾಮೆ ನೀಡುವ ನನ್ನ ನಿರ್ಧಾರ ತಕ್ಷಣವೇ ಜಾರಿಗೆ ಬರಲಿದೆ. ಉಪರಾಷ್ಟ್ರಪತಿ ಹುದ್ದೆಯ ಜವಾಬ್ದಾರಿಗಳನ್ನು ಪೂರೈಸುವಂತಹ ಅವಧಿಯಲ್ಲಿ ಸಂಪೂರ್ಣ ಬೆಂಬಲ ನೀಡಿದ್ದಕ್ಕಾಗಿ ಅಧ್ಯಕ್ಷರಾದಂತಹ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರು ಮತ್ತು ಎಲ್ಲ ಸಂಸತ್ನ ಸದಸ್ಯರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಅಂತ, ಕೃತಜ್ಞರಾಗಿದ್ದೇನೆ ಅಂತ ಮಾತನಾಡಿದ್ದಾರೆ. ಇನ್ನು ನಿಮ್ಮೆಲ್ಲರಿಂದ ನನಗೆ ದೊರೆತಂತಹ ಅಮೂಲ್ಯ ಬೆಂಬಲ ಮತ್ತು ಪ್ರೀತಿಯನ್ನ ನಾನು ಯಾವಾಗಲೂ ಕೂಡ ಎಂದೆಂದಿಗೂ ಮರೆಯುವುದಿಲ್ಲ. ನಾನು ಉಪರಾಷ್ಟ್ರಪತಿಯಾಗಿದ್ದಂತಹ ವರ್ಷಗಳಲ್ಲಿ ಅನೇಕ ರೀತಿಯಾದಂತಹ ಅಮೂಲ್ಯ ವಿಷಯಗಳನ್ನು ನಾನು ನಿಮ್ಮಿಂದ ಕಲಿತಿದ್ದೇನೆ. ನಾನು ಅನೇಕ ಅನುಭವಗಳನ್ನು ಕೂಡ ಗಳಿಸಿದ್ದೇನೆ, ಪಡೆದಿದ್ದೇನೆ. ಉಪರಾಷ್ಟ್ರಪತಿಯಾಗಿ ಇಂತಹ ಪರಿವರ್ತನಾ ಸಮಯದಲ್ಲಿ ದೇಶದ ಆರ್ಥಿಕ ಪ್ರಗತಿಯನ್ನು ಮತ್ತು ಅಭಿವೃದ್ಧಿಯನ್ನು ನಾನು ಗಮನಿಸಿದ್ದೇನೆ. ಈ ಅವಕಾಶವನ್ನು ನಾನು ಅತ್ಯಂತ ಗೌರವವೆಂದು ಪರಿಗಣಿಸಿದ್ದೇನೆ. ಇದು ನನಗೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ಅಂತ ಧನ್ಕರ್ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಕ್ಲಿಯರ್ ಆಗಿ ಉಲ್ಲೇಖಿಸಿದ್ದಾರೆ. ಹಾಗಾದರೆ ಧನ್ಕರ್ ರಾಜೀನಾಮೆಗೆ ಮೋದಿ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಧನ್ಕರ್ ಅವರ ರಾಜೀನಾಮೆ ಬಗ್ಗೆ ಪ್ರಧಾನಿ ಮೋದಿ ಅವರು X ಖಾತೆಯಲ್ಲಿ ಪೋಸ್ಟ್ ಅನ್ನು ಮಾಡಿದ್ದು, ಜಗದೀಪ್ ಧನ್ಕರ್ ಅವರಿಗೆ ಭಾರತದ ಉಪರಾಷ್ಟ್ರಪತಿ ಹುದ್ದೆ ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಲು, ದೇಶಕ್ಕೆ ಸೇವೆಯನ್ನು ಸಲ್ಲಿಸಲು ಸಾಕಷ್ಟು ಅವಕಾಶಗಳ ಭರಪೂರವೇ ಸಿಕ್ಕಿವೆ. ಉತ್ತಮವಾದಂತಹ ಆರೋಗ್ಯ ಅವರದಾಗಲಿ ಎಂದು ನಾನು ಹಾರೈಸುತ್ತೇನೆ. ಇನ್ನು ಧನ್ಕರ್ ಅವರ ಕೆಲವು ಕಾರ್ಯಕ್ರಮಗಳಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಿಕೊಂಡಿಲ್ಲ, ಆದರೆ ಸಂಸತ್ತು ಸೇರಿದಂತೆ ಅವರ ಹೆಚ್ಚಿನ ಸಾರ್ವಜನಿಕ ಪ್ರದರ್ಶನಗಳಲ್ಲಿ ಅವರು ತುಂಬ ಉತ್ಸಾಹಭರಿತವಾಗಿ, ಹೆಚ್ಚಾಗಿ ಮತ್ತು ಅತ್ಯಂತ ಶಕ್ತಿಯುತವಾಗಿ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಾ ಇದ್ದರು. ಇನ್ನು ನಿಯಮಗಳ ಪ್ರಕಾರ ಉಪಾಧ್ಯಕ್ಷ ಒಂದು ಹುದ್ದೆಯನ್ನು ತುಂಬಲು ಮುಂದಿನ 60 ದಿನಗಳ ಒಳಗೆ ಚುನಾವಣೆಯನ್ನು ನಡೆಸಬೇಕಾಗತ್ತೆ. ಆದಾಗ್ಯೂ ಹೊಸ ಉಪಾಧ್ಯಕ್ಷರು ಆಯ್ಕೆಯಾಗುವವರೆಗೆ ಈಗ ರಾಜ್ಯಸಭೆಯ ಉಪಸಭಾಪತಿಗಳು ಸದನದ ಕಲಾಪಗಳನ್ನು ನಿರ್ವಹಿಸಿಕೊಂಡು ಮುನ್ನಡೆಸಲಿದ್ದಾರೆ ಅಂತ ತಮ್ಮ X ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ. ಒಟ್ಟಾರೆಯಾಗಿ ವೀಕ್ಷಕರೇ, ನಿಯಮಗಳ ಪ್ರಕಾರ ಉಪಾಧ್ಯಕ್ಷ ಹುದ್ದೆಯನ್ನು ತುಂಬಲು ಮುಂದಿನ 60 ದಿನಗಳ ಒಳಗೆ ಚುನಾವಣೆಯನ್ನು ನಡೆಸಬೇಕಾಗತ್ತೆ. ಆದಾಗ್ಯೂ ಹೊಸ ಉಪಾಧ್ಯಕ್ಷರ ಆಯ್ಕೆಯಾಗುವವರೆಗೂ ಕೂಡ ರಾಜ್ಯಸಭೆಯ ಉಪಸಭಾಪತಿಗಳಾದಂತಹ ಹರಿವಂಶ ನಾರಾಯಣ್ ಸಿಂಗ್ ಸದನದ ಕಲಾಪಗಳನ್ನು ವಹಿಸಿಕೊಂಡಿದ್ದು, ದೇಶದ ಮುಂದಿನ ಉಪಾಧ್ಯಕ್ಷರ ಚುನಾವಣೆಯವರೆಗೆ ಅವರು ತಾತ್ಕಾಲಿಕವಾಗಿ ಈ ಹುದ್ದೆಯನ್ನು ನಿರ್ವಹಿಸಲಿದ್ದಾರೆ.
ಇನ್ನು ಸಂವಿಧಾನದ ಪ್ರಕಾರ ಉಪಾಧ್ಯಕ್ಷರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಹಾಗಾದರೆ ಈ ಸಭೆಯ ಕಲಾಪಗಳನ್ನು ನಡೆಸಿಕೊಂಡು ಹೋಗ್ತಾ ಇರುವಂತಹ ಇದೇ ಹರಿವಂಶ ನಾರಾಯಣ್ ಸಿಂಗ್ ಅವರೇ ಮುಂದಿನ ಉಪರಾಷ್ಟ್ರಪತಿಗಳಾಗಿ ಮುಂದುವರಿತಾರಾ ಅಥವಾ ಬೇರೆ ಇನ್ನೊಬ್ಬ ಪ್ರಭಾವಿ ನಾಯಕರು ಎಂಟ್ರಿಯಾಗಿ ಈ ಒಂದು ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾಗ್ತಾರಾ? ಕಾದಷ್ಟೇ ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಪ್ರಮುಖ ಅಪ್ಡೇಟ್ಸ್. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.